ಇವತ್ತಿನ ಎಪಿಸೋಡ್ ಸ್ಟಾರ್ಟ್ ಆಗದೆ ನಿನ್ನೆ ಅರ್ಧಕ್ಕೆ ನಿಂತಿದ್ದಂತ ಇವತ್ತಿನ ಎಪಿಸೋಡ್ ಸ್ಟಾರ್ಟ್ ಆಗದೆ ನಿನ್ನೆ ಅರ್ಧಕ್ಕೆ ನಿಂತಿದ್ದಂತಹ ಗೇಮಿಂದ ಗೋಲ್ಡ್ ಸುರೇಶ್ ಅವರು ರಜತ್ ಅವರು ಇವರಿಬ್ರು ಜಗಳ ಆಡ್ಕೊಂಡಿದ್ರೆ ನೋಡಿದ್ರೆ ಇವತ್ತು ಏನೋ ಒಂದು ಕತೆ ಆಗುತ್ತೆ. ಇಲ್ಲಾಂದ್ರೆ ಇವರು ಬ್ಯಾಗ್ ತೊಗೊಂಡು ಹೊಂಟೋಯ್ತಾರೆ ಗೋಲ್ಡ್ ಸುರೇಶ್ ಅವರು. ಏನಾಗುತ್ತೋ ಗುರು, ನಿನ್ನೆ ಪ್ರೋಮೋ ಬೇರೆ ಕಟ್ ಮಾಡಿದ್ದು ಸ್ಟೈಲ್ಗಳು ನೋಡ್ಬಿಟ್ರೆ ಅವರು ಹತ್ಕೊಂಡು ನೊಂದ್ಕೊಂಡು ಅಯ್ಯೋ ಅಷ್ಟೊಂದು ಫೀಲ್ ಆಗ್ಬಿಟ್ಟವ್ರಲ್ಲಪ್ಪ, ಏನು ಹೊರ್ಟ್ಗಿಟ್ಟು ಹೋಗ್ಬಿಡ್ತಾರೋ ಏನು ಕತೆನೋ ಅಂತ ಅಂದ್ಕೊಂಡು ನಾವು ನೋಡೋಣ ಅಂತ ಕಾಯ್ತಿದ್ದೆ. ಬಟ್ ಇಲ್ಲಾಗಿದ್ದ ಕಥೆಯಲ್ಲಿ ಟ್ವಿಸ್ಟು ಆಯಿತಾ. ಗೋಲ್ಡ್ ಸುರೇಶ್ ಅವರು ಸ್ವಲ್ಪ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡ್ರು, ಬಟ್ ಆರಾಮಾಗಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಆಮೇಲೆ ಒಂದಷ್ಟು ಜನಗಳ ಮಾತನ್ನ ಕೇಳಿ ಇಲ್ಲ ಈ ಥರ ಒಂದು ಪ್ಲ್ಯಾಟ್ಫಾರ್ಮು ಮತ್ತೆ ಸಿಗಲ್ಲ, ಹಿಂಗೆಲ್ಲ ಹೋಗಬಾರ್ದು ಅಂತ ಅವ್ರಿಗವ್ರೆ ಒಂಚೂರು ಅರ್ಥ ಮಾಡಿಕೊಂಡು ಪ್ಲ್ಯಾನಿಂಗ್ಸ್ನ ಕ್ಯಾನ್ಸಲ್ ಮಾಡಿದ್ರು, ಟ್ರಿಪ್ ಕ್ಯಾನ್ಸಲ್ ಮಾಡಿದ್ರು ಆಯಿತಾ. ಬಂದಿದ್ದು ಟ್ರಿಪ್ಪನ್ನ ಮುಗಿಸ್ಕೊಂಡು ಹೋಗೋಣ, ಮುಗಿಯಗಟ್ಟೆ ಇರೋಣ. ಸೊ ಈ ಸದ್ಯಕ್ಕೆ ಇವಾಗ ಅಂದ್ಕೊಂಡಿರೋ ಟ್ರಿಪ್ ಹೋಗೋದು ಬೇಡ, ಕ್ಯಾನ್ಸಲ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಟ್ರಿಪ್ ಕ್ಯಾನ್ಸಲ್ ಮಾಡಿ ಅಲ್ಲೇ ಒಳಗೆ ಉಳ್ಕೊಂಡ್ರು. ಹಾಗೆ ಇದಂಥ ಗೇಮಲ್ಲಿ ಶೋಭಾ ಟೀಮ್ ಅವರು ವಿನ್ ಆಗ್ತಾರೆ, ಒಳ್ಳೆ ಅಂಕನ ಗಳಿಸ್ತಾರೆ. ಹನುಮಂತಣ್ಣ ಸಖತ್ತಾಗಿ ಬೌಲಿಂಗ್ ಹಾಕಿ ಟೀಮ್ಗೆ ಒಳ್ಳೆ ಪಾಯಿಂಟ್ಸ್ನು ಕೂಡ ತಂದು ಕೊಡ್ತಾರೆ. ಅವರು ಶೋಭಾ ಅವರು ವಿನ್ ಆಗ್ತಾರೆ, ಶೋಭಾ ಅವರ ಟೀಮು ವಿನ್ ಆಗುತ್ತೆ. ಆ್ಯಂಡ್ ವಿನ್ ಆದಂಥ ಟೀಮಿಂದ ಸೊ ನಿಮ್ಮ ಯಾರಿಗೆ ಉತ್ತಮನ ಕೊಡ್ತೀರಾ, ನಿಮ್ಮ ಟೀಮಲ್ಲಿ ತುಂಬ ಚೆನ್ನಾಗಿ ಆಡಿದವ್ರು ಯಾರು ಅಂತ ಅಂದಾಗ ಬಿಗ್ ಬಾಸು ಅವರು ಎರಡು ನೇಮನ್ನು ಸೂಚಿಸ್ತಾರೆ. ಏನಂದರೆ ಹನುಮಂತ ಮತ್ತು ರಜತ್ ಅಂತ ಹೇಳ್ಬಿಟ್ಟು. ಉತ್ತಮ ಪರ್ಫಾರ್ಮೆನ್ಸ್ ರಜತ್ ಹಾಗೂ ಹನುಮಂತಣ್ಣಂಗೆ ಸಿಕ್ಕಿರ್ಬೋದು, ಅವರು ಕೂಡ ಡಿಸರ್ವಿಂಗೇ. ಬಟ್ ಮಂಜಣ್ಣ ಇಲ್ಲಿ ಉಳ್ಕೊಂಬಿಟ್ರು ಆಯಿತಾ. ಏನು ಗುರು ಆಟ ಆಡಿದ್ದು ಆ ವಯಸ್ಸಲ್ಲಿ ಆ ಥರ ಆಟ ಆಡೋದು ಅಂದರೆ ನಮಗೆ ಒಂದ್ಸತಿ ಶಾಕಿಂಗ್ ಅನ್ಸುತ್ತೆ. ಹೆಂಗೆ ಗುರು ಇವೆಲ್ಲ ಸಾಧ್ಯ? ಅವ್ರು ನೋಡಿದ್ರೆ ಹೊರಗಡೆ ಹೆವಿ ಡ್ರಿಂಕರು ಅದು ಇದು ಅಂತ ಎಲ್ಲ ಹೇಳಿದರು. ಹೆವಿ ಡ್ರಿಂಕರ್ ಅಂದರೆ ಫಿಸಿಕಲ್ ಗೇಮ್ಸ್ ಎಲ್ಲ ಅಷ್ಟು ಆಡೋಕ್ಕಾಗಲ್ಲ ಅನಿಸುತ್ತೆ ಅಂತ ಎಲ್ಲ ಅಂದ್ಕೊಂಡ್ಬಿಟ್ಟಿದ್ವಿ. ಬಟ್ ಏನು ಗುರು, ಅವ್ರು ಹೊರಗಡೆ ಡ್ರಿಂಕ್ ತೊಗೊಂಡವರು ಅಥವಾ ಏನಾದ್ರು ಪ್ರೋಟೀನ್ ತೊಗೊಂಡವರು, ಯಾವುದೋ ಪ್ರೋಟೀನ್ ಕುಡ್ದು ಬಾಡಿ ಎಲ್ಲ ಫುಲ್ ಸ್ಟಿಫು ಗಟ್ಟಿಯಾಗಿರುತ್ತಲ್ಲ ಆ ರೇಂಜಿಗೆ ಆಡ್ತಾ ಇರೋದು. ಅದು ಎಲ್ಲ ಅವ್ರಿಗಿಂತ ಹೆಂಗಾಗಿರೋರು ಅಲ್ಲಿ ಇಬ್ಬರು ಇದ್ದಾರೆ ಘಟಾನುಘಟಿಗಳು. ಅವರ ಮುಂದೆ ಫೈಟ್ ಮಾಡಿ ಅಷ್ಟು ಬಾಲ್ಗಳನ್ನ ತೊಗೊಂಡೋಗಿ ಇಡೋದು ಅಂದರೆ ಸೊ ಸಿಕ್ಕಾಪಟ್ಟೆ ಚಾಲೆಂಜಿಂಗು. ಮಂಜಣ್ಣ ತುಂಬ ಚೆನ್ನಾಗಿ ಆಟ ಆಡಿದ್ರು ಆ್ಯಂಡ್ ಅದನ್ನು ಅಪ್ರಿಷಿಯೇಟ್ ಮಾಡಲೇಬೇಕು. ಸೊ ತುಂಬ ಚೆನ್ನಾಗಿ ಆಟ ಆಡಿದ್ರು ಆ ವಿಚಾರದಲ್ಲಂತೂ. ಆ್ಯಂಡ್ ನೆಕ್ಸ್ಟ್ ಬರೋದಾದರೆ ಇವರ ಚೈತ್ರ ಅವ್ರದ್ದಂತೂ ಎಪಿಸೋಡಲ್ಲಿ ಏನಾರು ಒಂದಿರುತ್ತೆ ಗುರು, ಏನಾರು ಒಂದಿರುತ್ತೆ. ನಾನು ಅನ್ಕೊತೀನಿ ಇವತ್ತು ಚೈತ್ರ ಅವ್ರದ್ದು ಏನಾರು ಸ್ಕಿಪ್ ಮಾಡ್ಬೋದಾ ಅಂತ. ಇಲ್ಲ, ವೇಟ್ ಅ ಮಿನಿಟ್, ಐ ವಿಲ್ ಗಿವ್ ದ ಕಂಟೆಂಟ್ ಅಂತ ಹೇಳ್ಬಿಟ್ಟು ಅಲ್ಲೇ ಕೊಟ್ಟಿರ್ತಾರೆ ಕಂಟೆಂಟ್ನ. ಇವ್ರು ಈ ಅಮ್ಮ ಮಾಡೋದು ಅದೂ ಕಣ್ಣೆದ್ರುಗಡೆ ಕಂಡಿದ್ನೇ ಸುಳ್ಳು ಅಂತ ಪ್ರೂವ್ ಮಾಡುತ್ತೀವಮ್ಮ. ಯಾರೋ ಚೈತ್ರ ಅವರು. ಇನ್ನು ಹೋಗ್ಬಿಟ್ಟಲ್ಲಿ ಡ್ರೆಸ್ ಚೇಂಜ್ ಮಾಡೋ ರೂಮಲ್ಲಿ ಬಾಗ್ಲು ಹಾಕೊಂಡ್ಬಿಟ್ಟು ಅಲ್ಲಿ ಹಂಗೆ ಮಾಡಿದ್ರು ಇಲ್ಲಿ ಹಿಂಗೆ ಮಾಡಿದ್ರು ಅಂತ ಹೇಳ್ತಾರಲ್ಲ, ಅದನ್ನ ಯಾವಂಗರು ನಂಬ್ತಾನೆ. ಎಲ್ಲ ಹುಲಿ ಬಂತು ಹುಲಿ ಕತೆ ಅಂತ ನಿನ್ನೆ ತಾನೇ ಹೇಳಿದ್ದೆ, ಇವತ್ತು ಆಲ್ರೆಡಿ ಪ್ರೂವ್ ಆಗೋಯ್ತು. ಇವಾಗ ಸತ್ಯ ಹೇಳಿದ್ರು ಜನ ನಂಬಲ್ಲ, ಯಾಕಂದರೆ ಸುಳ್ಳಿನ ಮೂಟೆ ಕಟ್ಕೊಂಡು ಬಂದ್ಬಿಟ್ಟವ್ರಲ್ಲ. ಸತ್ಯ ಹೇಳಿದ್ರು ಯಾವ ನನ್ನ ಮಗ ನಂಬ್ತಾನೆ. ಅದಕ್ಕೇನೆ ಫಸ್ಟು ನಂಬಿಕೆನ ಉಳಿಸ್ಕೋಬೇಕು, ಯಾಕಂದರೆ ಈ ಥರ ಸಿಚುವೇಶನಲ್ಲಿ ಹೆಲ್ಪ್ ಆಗಲಿ ಅಂತ ಆಯಿತಾ. ದಿನ ಈಗ ಯಾವಾಗಲೂ ಸುಳ್ಳು ಹೇಳ್ಕೊಬಂದ್ಬಿಟ್ಟು ಆಮೇಲೆ ನಿಜ ಹೇಳಿದ್ರು ಜನ ಸುಳ್ಳು ಹೇಳ್ತವ್ರೆ ಅಂತಲೇ ಅಂದ್ಕೊಳ್ಳೋದು. ಸೊ ಅದು ಒಂದು ಸಗದಾಗಿತ್ತು. ಆ್ಯಂಡ್ ನೆಕ್ಸ್ಟ್ ಬರೋದಾದರೆ ಬಿಡ್ಡಿಂಗಲ್ಲಿ ನೀವು ಟೀಮನ್ನು ಎಕ್ಸ್ಚೇಂಜ್ ಮಾಡ್ಕೋಬೋದು, ಟೀಮ್ನ ನೀವು ಖರೀದಿ ಮಾಡ್ಕೋಬೋದು ಅಂತ ಹೇಳ್ತಾರೆ. ಆವಾಗ ಎರಡೂ ಕ್ಯಾಪ್ಟನ್ಗಳು ಭವ್ಯ ಅವರು ಹಾಗೂ ಶೋಭಾ ಅವರು ಬಿಡ್ಡಿಂಗ್ನ ಮಾಡ್ತಾರೆ. ಆ್ಯಂಡ್ ಚೈತ್ರ ಕುಂದಾಪುರ ಅವ್ರನ್ನ 100 ರೂಪಾಯಿಗೆ ತಗೊಳ್ಳೋದು ಬೇಡವಾ, 100 ರೂಪಾಯಿಗೆ ಅಷ್ಟೊಂದು ಅರ್ಟ್ ಮಾಡಿಬಿಟ್ರಲ್ಲ ಗುರು, ಆ ರೇಂಜಿಗೆ ಅರ್ಟ್ ಮಾಡಿಬಿಟ್ರಲ್ಲ ಗುರು ಪಾಪ ಎಮ್ಮಂಗೆ. ಸೊ ಏನು ಮಾಡೋಕ್ಕಾಗಲ್ಲ. ಯೋಗಿ ಬರ್ದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ. ಚೈತ್ರ ಅವರ ಮುಖ ನೋಡ್ಬೇಕಾಯ್ತು, 100 ರೂಪಾಯಿ 100 ಅಂದ್ಕೊಂಡು ಕೂತಿದ್ರು. ಸೊ ಗೇಮ್ ಥರ ನೀಟಾಗಿ ಆಡ್ಕೊಂಡು ಹೋದರೆ ಎಲ್ಲ ಚೆನ್ನಾಗಿರುತ್ತೆ. ಇವ್ರನ್ನ ಗೇಮ್ ಬಿಟ್ಟು ಬೇರೆ ಬೇರೆ ಆಟಗಳು ಆಡೋಕೆ ಹೋಗ್ತಾರೆ, ಅಲ್ಲೇ ಮಿಸ್ ಹೊಡಿಯೋದು. ಆ್ಯಂಡ್ ಮಂಜಣ್ಣ ಮತ್ತು ತ್ರಿವಿಕ್ರಮ್ ಅವ್ರ ಸ್ಟ್ರಾಟಜಿ ಮೊನ್ನೆ ನೋಡಿದ್ರೆ ಒಳ್ಳೆ ಕಯ ಅಂತಿದ್ರು. ಒಳ್ಳೆ ಯಾವುದೋ ಬೀದಿ ನಾಯಿಗಳು ಕಯ ಅಂದಂಗೆ. ನಾವು ಈ ರೇಂಜಿಗೆ ಜಗಳ ಆಡ್ತವ್ರೆ ಅಂದರೆ ಇವ್ರಿನ್ ಮತ್ತೆ ಆಡ್ಸಲ್ಲ ಅನ್ಸುತ್ತೆ ಗುರು. ಬಿಗ್ ಬಾಸ್ ಹೋಗಿಂದ ಹಿಂಗೆ ಇರ್ತಾರೆ ಅಂದ್ಕೊಂಡ್ರೆ ಅಲ್ಲಿಂದಲ್ಲೇ ಪ್ಲೇಟ್ ಟರ್ನು ಇವ್ರು ಡಿಸೈಡ್ ಮಾಡ್ತಾರಂತೆ ಕ್ಯಾಪ್ಟನ್ ಯಾರಾಗಬೇಕು ಅಂತ. ಇವ್ರು ಅನ್ಕೋಬಿಟ್ರು ನಾವೇ. ಇವಾಗ ಅಜ್ಜಿ ಮನೇಲಿರೋ ಕೋಳಿ ದಿನ ಬೆಳಗಾದ್ರೆ ಕೋಳಿ ಕೂಗ್ತಿದ್ದು, ಆದರೆ ಕೋಳಿ ಕೂಗೋದ್ರಿಂದನೇ ಬೆಳಗಾಯ್ತು ಅಂತ ಅಜ್ಜಿ ಅನ್ಕೊಂಡ್ಬಿಟ್ರದು. ಅವಾಗ ಏನಾಯ್ತು, ಆರಾಮಾಗಿ ಜನಗಳು ಅವ್ರ ಪಡೆಗೆ ಅವ್ರು ಕೆಲಸ ಮಾಡ್ಕೊತಾನೆ ಅವ್ರೆ, ಎಲ್ಲ ಇದು ಮಾಡ್ಕೊತಾನೆ ಅವರೇ. ಅಜ್ಜಿ ಕೋಳಿ ತೊಗೊಂಡು ಹೊಡೋಗೈತೆ ಆಯಿತಾ. ಕೋಳಿ ತೊಗೊಂಡು ವಾಪಸ್ ಕೋಳಿ ಇಲ್ಲ ಅಂದರೆ ಬೆಳಗಾಗದೇ ಇರುತ್ತಾ
ಅಜ್ಜಿ ಇಮ್ಯಾಜಿನೇಷನು, ಹಂಗೆ ಇವರಿಬ್ಬರು ಅಜ್ಜಿಯಾಗಿ ಕೂತ್ಬಿಟ್ಟವ್ರೆ ಮತ್ತೆ. ಆಯಿತಾ, ಮತ್ತೆ ಮೆಜು ನಾವು ಹಂಗೆ ಸೆಟ್ ಮಾಡ್ಬಿಡ್ತೀವಿ, ನಾನಿದು ನಾವು ಸೆಟ್ ಮಾಡೋಣ, ಏನಾಗಬೇಕು ಎಂಥ ಐಡಿಯಾಗಳಿವೆಲ್ಲ ಅಂದರೆ ಲಾಸ್ಟಿಗೆ ಆಗುತ್ತೆ. ಮಾಡಿ ಅದನ್ನೂ ಟ್ರೈ ಮಾಡಿ, ಮಕ್ಕಾರು ಮಾಡ್ಕೊಳ್ಳಿ. ಇವ್ರು ಡಿಸೈಡ್ ಮಾಡ್ತಾರೆ, ನೋಡೋಣ ಏನು ಡಿಸೈಡ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡಿಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗ್ಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.